ಸರ್ ನಮಸ್ಕಾರ. ಹೇಳಿ. ನಮ್ಮ ಹೆಸರು ಅನಿಲ್ ಕುಮಾರ್ ಅಂದ್ಬಿಟ್ಟೆ. ಅನಿಲ್. ಎಲ್ಲಿಂದ ಬರ್ತಾರೆ? ಮರ್ಲಿ ಒಂದುಟಿ. ನಿಮ್ಮ ವಾಯ್ಸ್ ಎಷ್ಟು ಇಲ್ಲ ಇನ್ನೂ ಜಾಸ್ತಿ ಇದೆ. ಜೈ ಸರ್. ಇದೆಯಾ? ಸ್ವಲ್ಪ ಜೋರಾಗಿ ಮಾತಾಡಿ, ಯಾಕಂದ್ರೆ ಎಲ್ಲಾರು ಕೇಳಿಸ್ಬೇಕು. ಸರಿ. ಜಾತ್ರೆ ಗದ್ದಲ ಇರುತ್ತೆ ಅದಕ್ಕೆ. ಹಾ. ಸರ್ ಏನ್ ಅನ್ಸುತ್ತೆ ಜಾತ್ರೆ ನಿಮ್ಗೆ ಅಪ್ಪಾಪುರದಲ್ಲಿ ನಡೀತಾ ಗೇಟ್ ಅಪ್ಪಾಪುರ ಗೇಟ್ ಅಲ್ಲಿ? ಅಣ್ಣ ನಾವು ಈಗ ಬೆಳಗ್ಗೆ ಬಂದು ಪರವಾಗಿಲ್ಲ ಜಾತ್ರೆ ಬಂದು ನೋಡ್ಕೊ ಹೋಗಿದ್ದು. ಚೆನ್ನಾಗಿ ನಡೀತಾ ಇದೆ. ಚೆನ್ನಾಗಿ ನಡೀತಾ ಇದೆ. ಅದಕ್ಕೆ ನಾವು ಹಾಕ ಬಂದು. ಎಕ್ಸ್ಪೆಕ್ಟೇಷನ್ಸ್ ಗಿಂತ ಚೆನ್ನಾಗಿ ನಡೀತಾ ಇದೆಯಾ? ಹಾ. ಎಷ್ಟು ಜೊತೆ ಹಾಕಿದ್ದೀರಾ ಸರ್ ಈಗ ನೀವು? ನಾವು ಒಂದೇ ಜೊತೆ ಅಣ್ಣ. ಒಂದೇ ಜೊತೆ. ಒಂಟಿನ ಇದು? ಹಾ ಒಂಟಿ. ಏನೆಲ್ಲಾಗಿದೆ? ಎಲ್ಲಿದೆ ಕಡೆ? ಕಡೆ. ಏನ್ ರೇಟ್ ಹೇಳ್ತಾ ಇದ್ದೀರಾ? ನಾವು ಒಂದು ಹೊತ್ತು ಹೇಳ್ತಾ ಇದ್ದೀವಿ. ಒಂದು ಹೊತ್ತು ಹೇಳ್ತಾ ಬಂದು ಕೇಳಿದ್ರ? ಇಲ್ಲ ಯಾರು ಕೇಳಿಲ್ಲ. ಈಗ ಬೆಳಿಗ್ಗೆ ಬಂದು 9 ಗಂಟೆಲಿ ನಾವು. ಫೈನಲ್ ಒಂದು 95. ಓಕೆ. ಅದ್ರ ಪಕ್ಕ ಏನು ಹಾಲಲ್ಲ? ಹಾ ಕರ ಕಟ್ಸೋ ಒಂಟಿ ಇದಾವದು. ಹಾ. ಏನ್ ರೇಟ್ ಹೇಳ್ತಿದ್ರೆ ಇದಕ್ಕೆ? ಅದಕ್ಕೆ 45 ಹೇಳ್ತಾ ಇದ್ದೀವಿ. 45. ಫೈನಲ್ 40. ಈಗ ನೀವು ಮನೆ ಹತ್ರ ಯಾವ್ದಾದ್ರು ಕೊಡುವಂತದ್ದು ಏನಾದ್ರು ಇದೆಯಾ? ಇಲ್ಲ ಇದನ್ನ ಕರು ಐತೆ ಒಂದ್ ಜೊತೆ. ಈ ಒಂದು ಜಾತ್ರೆನಲ್ಲಿ ನಿಮ್ಗೆ ಇಷ್ಟ ಆಗಿದೆ ಏನು ಸರ್? ಹಾ ಜಾತ್ರೆ ಮಾಮೂಲಿ ಚೆನ್ನಾಗಿ ಕಟ್ತಾ ಇದಾರೆ, ಮಾಡ್ತಾ ಇದ್ರೆ ಹೊಸ್ದಾಗೆ. ಅದಕ್ಕೆ ಪ್ರೋತ್ಸಾಹ ಕೊಡ್ಬೇಕು. ಎಲ್ಲ ಬಂದು ನಾವೇ ಕಟ್ಬೇಕು ಅನ್ನೋ ಉದಾಹರಣೆಗೆ ನಾವು ಹಾಕ ಬಂದದ್ದು ಅಷ್ಟೇ. ಒಳ್ಳೇದಾಗಿ ಮುಂದಿನ ದಿನಗಳಲ್ಲಿ ಇನ್ನೂ ಚೆನ್ನಾಗಿ ಜಾತ್ರೆ ಕಟ್ಲಿ. ಹತ್ರದಲ್ಲಿ ಐತೆ. ಹತ್ರ ಐತೆ. ಫೋನ್ ನಂಬರ್ ಹೇಳ್ತೀರಾ? ಫೋನ್ ನಂಬರು 97 43 40 61 54. ನಮಸ್ಕಾರ. ನಮಸ್ಕಾರ ಬುದ್ಧಿ. ನಮ್ಮ ಹೆಸರು? ಲವಾಕುಶ ಅಂತ. ಲವಕುಶ ಅಂತಾನೆ ನಿಮ್ಮ ಹೆಸರು? ಹಾ, ನಾವು ಬಿಳಿದೇಗ್ಲ ಗ್ರಾಮದವರು. ಇಲ್ಲಿ ನೀರು ಸೌಕರ್ಯ, ದನಿನ ವ್ಯಾಪಾರ ವಹಿವಾಟು ಚೆನ್ನಾಗಿದೆ. ಕೋಟಿಗಟ್ಟಲೆ ವ್ಯವಹಾರ ನಡೀತಾ ಇದೆ. ಈಚೆಗೆ ಇನ್ನೂ ಕೋಟಿಗಟ್ಟಲೆ ವ್ಯವಹಾರ ಆಗೋ ಸ್ಟೇಜ್ ಅಲ್ಲಿ ಇದೆ. ಇಲ್ಲಿ ನೀರಿನ ಸೌಕರ್ಯ, ಇಲ್ಲಿ ಊಟದ ವ್ಯವಸ್ಥೆ, ಸುತ್ತಮುತ್ತ ನಮ್ಮ ಹಳ್ಳಿ ಗ್ರಾಮದವರು, ಸುತ್ತಮುತ್ತ ಉಪ್ಪಿನಹಳ್ಳಿ ಗ್ರಾಮ, ಗಂಡ್ಕೊಂಡಹಳ್ಳಿ ಗ್ರಾಮದವರು, ಗಂಡಹಳ್ಳಿ ಗ್ರಾಮದವರು, ಇಲ್ಲಿ ಉಲ್ವನ್ ಇದ್ರೋದ್ರು ಎಲ್ಲಾ ಗ್ರಾಮದವ್ರು ನೀರಿನ ವ್ಯವಸ್ಥೆ, ಊಟದ ವ್ಯವಸ್ಥೆ, ಮನಿ ಕಳಕ್ ಜಾಗ ಎಲ್ಲ ಅನುಕೂಲ ಇದೆ. ಇಲ್ಲಿ ಬೆಳ್ಳೂರು ಕ್ರಾಸು ಮೈಸೂರಿಂದ ಬರೋರು, ಇಲ್ಲಿಂದ ಬರೋರು ಜನಗಳು ಭಾರಿ ಸೌಲಭ್ಯ ಅನುಕೂಲ ಮಾಡ್ಕೊಡ್ತಾ ಇದಾರೆ. ಸುತ್ತಮುತ್ತ ಊರ್ನವ್ರು, ಮಲ್ಲಿಗೆರೆ ಗ್ರಾಮದವರು ಇಲ್ಲೆಲ್ಲ ಮಾಡ್ಕೊಡ್ತಾರೆ. ಕೋಟಿಗಟ್ಟಲೆ ವ್ಯವಹಾರ ನಡೀತಾ ಇದೆ. ಇನ್ನೂ ಕೋಟಿಗಟ್ಟಲೆ ವ್ಯವಹಾರ ನಡೆಸ್ಬೇಕು ಅಂತ ವಹಿವಾಟ ಕೊಡ್ತಾ ಇದಾರೆ ಇಲ್ಲಿ ಅಂತ ಬಯಸ್ತೀನಿ ಸ್ವಾಮಿ. ನಾವು ನಮ್ಮ ತಾತಿಯರು ಕಟ್ತಿರೋ, ನಮ್ಮ ತಾತನಿಂದ ನಮ್ಮ ಅಪ್ಪ ಕಟ್ತಾರೆ, ನಮ್ಮ ಅಪ್ಪನಿಂದ ನಾವು ಕಟ್ತಾ ಇದೀವಿ. ನಮ್ಗೆ ಮದುವೆ ಆಗಿಲ್ಲ. ಇವು ನಮ್ಮ ಚೆನ್ನಾಗಿ ನೋಡ್ಕೊಂಡ್ರೆ ಇವ್ರು ಹೆಂಗ್ ನಾವು ನೋಡ್ಕೊತೀವಿ. ನಮ್ಮ ಬರೋರು ಎಂತಿದ್ರು ನಾವು ನಾವು ಹೆಂಗೆ ಸ್ನೋ ಪೌಡರ್ ಹಾಕ್ತಿವಿ, ಅದ್ರಿಂದ ಹೆಚ್ಚಾಗಿ ನೋಡ್ಕೊತೀವಿ. ಇವಕ್ಕೆ ಬಿಸಿನೀರು ಸ್ನಾನ ಮಾಡ್ತೀವಿ, ಚೆನ್ನಾಗಿ ಸೌಕರ್ಯ ಮಾಡ್ತೀವಿ, ಎಲ್ಲಾನು ಮಾಡ್ತೀವಿ ಸ್ವಾಮಿ. ನಮ್ ಮದುವೆ ಆಗಿಲ್ಲ. ಇವು ನೋಡ್ಕೊಂಡಂಗೆ ನಮ್ಮ ಅವ್ರ ತಾಯಿ ಮಕ್ಳನ್ನ ನಾವು ಮದ್ವೆ ರೈತರ ಮಕ್ಳು ಹೆಂಗ್ ಕೊಟ್ರೆ ನಮ್ ಬಸವಪ್ಪನ ಹೆಂಗ್ ಸಾಕ್ತಿವಿ, ಅದೇ ತರ ಅವನ್ನ ಸಾಕ್ತಿವಿ. ಸ್ನೋ ಪೌಡರ್ ಹಾಕ್ತಿವಿ, ಬಿಸಿನೀರು ಸ್ನಾನ ಮಾಡಿಸ್ತೀವಿ ಬೆಳಿಗ್ಗೆ ಎದ್ರೆ. ಇವಕ್ಕೆ ಏನು ಒಂಚೂರು ನೋವು ಆಗದಂಗೆ ಯಾವ ತರ ನೋಡ್ಕೊತೀವಿ. ಅವರ ಮಕ್ಳನ್ನ ಹೆಣ್ಮಕ್ಳನ್ನ ನಮ್ಮ ರೈತರಿಗೋಸ್ಕರ ಇಟ್ಕೊಡಿ, ಹೆಣ್ಕೊಡಿ, ರೈತರು ಉಳಿಸ್ರಿ, ರೈತರ ಮಕ್ಳನ್ನ ಬೆಳೆಸಿ. ಅಕ್ಕಪಕ್ಕದವರು ಇದು ಇಂಜಿನಿಯರ್ ಡಾಕ್ಟರ್ಗೆ ಅಂತ ಕೊಡ್ಬೇಡಿ, ಲಾಸ್ಟ್ಗೆ ರೈತರಿಗೆ ಕೊಡಿ ಹೆಣ್ಣು. ನಮ್ಮ ಹಳ್ಳಿಕಾರ್ ಉಳಿಸಿ, ಹಳ್ಳಿಕಾರ್ ಬೆಳೆಸಿ ಸ್ವಾಮಿ. ಇದಕ್ಕೆ 6 ಕಡೆ ಬಿದ್ದಿ ಸ್ವಾಮಿ. ಇವು ನಾವು 1.25 ಹೇಳ್ತಿದ್ವಿ. ನಮ್ ಕಾಯಸ ಇದ್ರೆ 1.20ಗೆ ದನ ಬುಡಕ್ಕೆ ನಾವು ಕಾಯಸ ಇದೀವಿ. ನಾವ್ ಇಲ್ಲಿ ಸುತ್ತಮುತ್ತ ಗ್ರಾಮದವರು ಭಾರಿ ಸೌಲಭ್ಯ ಮಾಡ್ಕೊಡ್ತಾರೆ. ಊಟ ವ್ಯವಸ್ಥೆ, ಬೆಳಿಗ್ಗೆ ವ್ಯವಸ್ಥೆ, ಏನು ಅನುಕೂಲ ಇದೆ, ಎಲ್ಲ ಇದೆ. ಇಲ್ಲಿ ಸ್ಟೆಟ್ನವ್ರು ಕುಮಾರಣ್ಣ ಅಂತ ಅವ್ರ ಹೆಸರು. ಇಲ್ಲಿ ಬಿಳಿದೇಗ್ಲು ಪುಡ್ಸಮಣ್ಣ ಅಂತ, ಕೆಂಬಣ್ಣ ಪುಡ್ಸಮಣ್ಣ ಅಂತ ಇದ್ದಾರೆ. ಅವರು ಟೆಸ್ಟ್ನವ್ರೆಲ್ಲ ನಮ್ಗೆ ಅನುಕೂಲ ಮಾಡ್ಕೊತಾರೆ. ಸುತ್ತಮುತ್ತ ಹಳ್ಳಿಯವರು ನಮ್ಗೆ ಅನುಕೂಲ ಮಾಡ್ಕೊತಾರೆ ಸ್ವಾಮಿ. ಊಟದ ವ್ಯವಸ್ಥೆ, ನೀರಿನ ವ್ಯವಸ್ಥೆ, ಸುತ್ತಮುತ್ತ ಇಲ್ಲಿ ಬೆಳ್ಳೂರು ಕ್ರಾಸ್ ಇಂದ ಬಂದ್ರೆ, ಮೈಸೂರಿಂದ, ಮಂಡ್ಯದಿಂದ ಬಂದ್ರೆ ಇಲ್ಲಿ ಒಂದು ವ್ಯವಸ್ಥೆ ಮಾಡಿದ್ದಾರೆ. ಇಲ್ಲಿ ಹಳ್ಳಿಕಾರ್ ಉಳಿಸಿ, ಹಳ್ಳಿಕಾರ್ ಬೆಳೆಸಿ, ನಮ್ಮ ರೈತರಿಗೆ ಹೆಣ್ಕೊಟ್ಟಿ ಈ ಬಸವಪ್ಪನ ಹೆಂಗ್ ಸಾಕ್ತಾ ಇದೀವಿ ಅದೇ ತರ ಹೆಣ್ಮಕ್ಳನ್ನ ನಾವು ಸಾಕ್ತಿವಿ ಸ್ವಾಮಿ. ನಮ್ ನಂಬರ್ ಬಾಯಿಲಿಲ್ಲ. 97 43 21 29 38 ಸ್ವಾಮಿ ನಮ್ ನಂಬರು. ಸರ್ ನಮಸ್ಕಾರ. ನಮಸ್ಕಾರ ಸರ್. ನಮ್ಮ ಹೆಸರು? ಕುಮಾರ ಅನ್ಬಿಟ್ಟು ಸರ್. ಕುಮಾರ್ ಅವರು ಎಲ್ಲಿಂದ ಬರ್ತಾ ಇದ್ದಾರೆ? ನಾವು ಉಪ್ಪರ್ನಳ್ಳಿಯಿಂದ. ಸರ್ ಎಲ್ಲಿ ಬರುತ್ತೆ ಇದು ಉಪ್ಪರ್ನಳ್ಳಿ ಕೆರಗೋಡು ಹೋಬಳಿ, ಮಂಡ್ಯ ತಾಲೂಕು. ಸರ್ ಏನ್ ಅನ್ಸುತ್ತೆ ಸರ್ ಜಾತ್ರೆ ಎಲ್ಲ ಹೋದ ವರ್ಷ ಜನ ಸ್ವಲ್ಪ ಕಮ್ಮಿ ಕಟ್ಟಿದ್ರು. ಈ ಪರವಾಗಿಲ್ಲ, ಜೋರ ಕಟ್ಟಿದೆ. ಚೆನ್ನಾಗಿ ವ್ಯಾಪಾರನೂ ಆಗ್ತಾ ಇದಾವೆ. ಇದೇ ತರ ವ್ಯಾಪಾರ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು? ಇದೇ ತರ ಎಲ್ಲ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೇಕು. ವರ್ಷಕ್ಕೂ ಚೆನ್ನಾಗಿ ಮೇಯಿಸ್ಬೇಕು, ರೈತರೆಲ್ಲ ಬರ್ಬೇಕು.
ಈ ಒಂದ್ ಜಾತ್ರೆ ನೀವ್ ಎಷ್ಟು ಜೊತೆ ಎತ್ಗಳನ್ನ ಕರ್ಕೊಂಡು ಬಂದಿದ್ದೀರಿ? ನಾವು ಒಂದ್ ಜೊತೆ ಕರ್ಕೊಂಡ್ಬಂದಿದ್ದೀವಿ ನಾವು. ಒಂದ್ ಜೊತೆ ಕರ್ಕೊಂಡು ಬಂದಿದ್ದೀರಿ. ಏನೆಲ್ಲ ಆಗಿದೆ ಸರ್ ಇದಕ್ಕೆ? ಇವು ಅಲ್ಲಾಗಿಲ್ಲ ಇನ್ನು. ಅಲ್ಲಾಗಿದೆ. ಇನ್ನೂ ಏನ್ ಅಲ್ಲ. ರೇಟ್ ಹೇಳ್ತಾರೆ? ಇವು 22 1,20,000 ಹೇಳ್ತದೆ. 1,20,000 ಬಂದ್ ಕೇಳ್ತಾ ಇದಾರಾ? ಕೇಳ್ತಾವ್ರೆ. ಈಗ ಮಾರಾಟ ಆಗಿದೆಯಾ ಇಲ್ಲ ಬಂದ್ ಇನ್ನು ಕೇಳ್ತಾವ್ರೆ. ನಾ ಇನ್ನು ಗೊತ್ತಿಲ್ಲ. ಅವರು ಕೇಳ್ತಾ ಇದಾರೆ. ಇನ್ನು ಅಷ್ಟು ನಮ್ಗೆ ಇಡ್ತಾ ಇಲ್ಲ. ಲೇಬರ್ಸ್ ಅಲ್ಲಿ. ನಿಮ್ದು ಫೈನಲ್ ರೇಟ್ ಏನಾಗುತ್ತೆ? ನಮ್ದು ಒಂದು 30 ಗಂಟೆ ಬಂದ್ರು ಕೊಡ್ತೀವಿ. ಒಂದು ನಿಮ್ದು 20? ಒಂದು 20 ನಾವು ತಂದಿರೋದು. ಒಂದು 20. ಹಾ ನಿಮ್ಗೊಂದು 10,000. ಕೇಳಿದ್ರು ಬಂದು ಬಿಡ್ತೀವಿ. ಎಡ ಬಲ ಚೂರು ಹೆಚ್ಚು. ಈಗ ಈ ಜಾತ್ರೆ ಬಿಟ್ರೆ ನೀವು ಬೇರೆ ಯಾವ ಜಾತ್ರೆ ಬರ್ತೀರಾ? ನಾವ್ ಯಾವ ಜಾತ್ರೆ ಹೋಗಲ್ಲ. ಇದೆ ಯಾವ ಜಾತ್ರೆ ಹೋಗಲ್ಲ. ಇದೆ ಹತ್ರ ಅಂತ ಗೊತ್ತಾ. ಓಕೆ, ಇದೇ ತರ ಇದ್ ಮಾಡಿ ಮುಂದಿನ ದಿನಗಳಲ್ಲಿ 2ನೇ ವರ್ಷ ಅಂತ ಹೇಳಿದ್ರೆ ಹಾ ಸುಮಾರು ಜನ ಏನ್ ಹೇಳಿದ್ರು ಅಂದ್ರೆ ಲಾಸ್ಟ್ ವರ್ಷಕ್ಕಿಂತ ಈ ವರ್ಷ ಚೆನ್ನಾಗಿ ಚೆನ್ನಾಗ್ ಕಟ್ಟಿದೆ. ಚೆನ್ನಾಗ್ ಕಟ್ಟಿದೆ. ಅದಕ್ಕೆ ಇನ್ನ ತುಂಬಾ ಚೆನ್ನಾಗಿ ಮಾಡಿದ್ರೆ ಯಾಕಂದ್ರೆ ಹೋದ್ ವರ್ಷ ನಾವೇ ಒಂದೇರ್ ಇಲ್ಲೇ ಮಾರಿ 2 ಏರ್ 3 ಏರ್ ಲಾಭ ಮಾಡಿದ್ದೆ. ಈ ವರ್ಷನೂ ಕಟ್ಟಿದೀವಿ. ಹಿಂಗೆ ಮಾಡಿ ಒಳ್ಳೇದಾಗ್ಲಿ, ದೊಡ್ಡ ಜಾತ್ರೆ ಮಾಡಿ. ಹಾ ಒಳ್ಳೇದು. ಹತ್ರ ಜಾತ್ರೆ ಎಲ್ಲ ತುಂಬಾ ಫೆಸಿಲಿಟೀಸ್ ಎಲ್ಲ ಐತೆ. ಹಾ ಯಾರೋ ಬಸವನ್ನ ಹೊಡ್ಕೊಂಡ್ ತಂದು ಹಾಕ್ಬಿಟ್ಟಿದ್ರು, ಅದನ್ನ ವಸ್ತು ಮಾಡಿ ಹೌದು. ಹೇಳಿದ್ರು ಗುಡಿ ಕಟ್ಟಿ ಜಾತ್ರೆ ನಡೀತಾ ಇರೋದು. ಒಳ್ಳೇದಾಗ್ಲಿ. ಒಳ್ಳೇದಲ್ಲ ಸರ್. ಓಕೆ, ಇನ್ನ ಚೆನ್ನಾಗಿ ಬೆಳಿಲಿ, ನಾವು ಬೆಳೆಸ್ತೀವಿ. ಹಾ. ಆಯ್ತಾ? ಫೋನ್ ನಂಬರ್ ಹೇಳಿ ಸರ್. 95 91 91 33 47. ಏನು ಮಾಡ್ಬೇಡ, ಹಿಂಗೆ ಬನ್ನಿ